ಇಂಡಸ್ಟ್ರಿ ಉಳಿಬೇಕು ಅಂತಂದ್ರೆ ಸಿನಿಮಾಗಳು ಹೆಚ್ಚು ಬರಬೇಕು, ಥಿಯೇಟರ್ಗಳು ಉಳಿಬೇಕು ಅನ್ನೋದು. ಆ ನಿಟ್ಟಲ್ಲಿ ಅಂದ್ರೆ ಸದ್ಯಕ್ಕಿರುವಂತ ಒಂದು ಮಾಹಿತಿ ಪ್ರಕಾರ ಮುಂದಿನ ವರ್ಷದಲ್ಲಿ ಒಂದಿಷ್ಟು ಸಿನಿಮಾಗಳ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದು. ಸೊ ಹೀಗಾಗಿ ಇದು ಹೇಗೆ ಪರಿಣಾಮ ಬೀರ್ಬೋದು ಮತ್ತೆ ಸರಿ ಆಗುವಂತ ನಿಟ್ಟಿನಲ್ಲಿ ಏನಾಗ್ಬೇಕಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್, ಇಂಡಸ್ಟ್ರಿ ಒಂದು ಭಾಗ ಆಗಿ? ಐ ಥಿಂಕ್ ಹೆಚ್ಚೆಚ್ಚು ಸಿನಿಮಾ ಬರಬೇಕು ಅಂಡ್ ಹೆಚ್ಚೆಚ್ಚು ನಮ್ಮತನದ ಸಿನಿಮಾ ಬರಬೇಕು. ನಮ್ಮ ಸಿನಿಮಾ ಅನಿಸ್ಬೇಕು, ನಮ್ಮ ಮಣ್ಣಿನ ಒಂದು ಗುಣ ಇರಬೇಕು, ಆ ಥರದ ಸಿನಿಮಾ ಅನಿಸ್ಬೇಕು. ಜೊತೆಯಲ್ಲಿ ನಾವು ಪ್ರೇಕ್ಷಕರನ್ನ ಎಷ್ಟು ಥಿಯೇಟರ್ ಒಳಗೆ ಬರಮಾಡ್ಕೊಳ್ತೀವೋ ಅಂದ್ರೆ ಅಭ್ಯಾಸ ಆಗುತ್ತೋ ನಮಗೆ ಕಲೆಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ನಿಮ್ಗೆ ಕಲೆಕ್ಷನ್ ಜಾಸ್ತಿ ಆದಾಗ ಬಾಕ್ಸ್ ಆಫೀಸ್ ಹಿಟ್ ಅಂತ ಹೇಳ್ತೀವಿ. ಬಾಕ್ಸ್ ಆಫೀಸ್ ಹಿಟ್ ಆದಾಗ ಬೇರೆ ಬೇರೆ ತರದ ನಮ್ಮ ಸಂಸ್ಕೃತಿಯನ್ನ ಬೇರೆ ತರ ತೋರಿಸ್ಬೋದು ಅನ್ನೋದು ನಮ್ದು. ಹೆಚ್ಚು ಸಿನಿಮಾ ಮಾಡಬೇಕು, ಹೆಚ್ಚು ಕ್ರಿಯೇಟಿವಿಟಿ ಬರಬೇಕು ಇಂಡಸ್ಟ್ರಿಗೆ, ರೈಟರ್ಸ್ ಬರಬೇಕು. ನಾನು ಹೋದ ಪ್ರೆಸ್ ಮೀಟ್ ಅನ್ನು ಹೇಳಿದ್ದೆ, ನಾನು ಹೆಚ್ಚು ರೈಟರ್ಸ್ ಬರಬೇಕು. ಯಾವುದೋ ಜಪನೀಸ್ ಫಿಲ್ಮ್ ನೋಡೋದು, ಯಾವುದೋ ಕೊರಿಯನ್ ಫಿಲ್ಮ್ ನೋಡೋದು, ಅಲ್ಲಿಂದ ಇಲ್ಲಿ ತಂದು ಹಾಕೋದು, ಏನೋ ಡಿಫ್ರೆಂಟ್ ಮಾಡಿ ದಟ್ ವಿಲ್ ನಾಟ್ ವರ್ಕ್. ಆ ಜಿಯೋಗ್ರಫಿ ಬೇರೆ, ಅಲ್ಲಿನ ಇದು ಬೇರೆ. ಎಮೋಷನ್ಸ್ ನಮ್ಗೆ ಮ್ಯಾಚ್ ಆಗ್ಬೋದು, ಬಟ್ ನಮ್ಮತನದ ಸಿನಿಮಾ ನಮ್ಮ ಒಂದು ಎಮೋಷನ್ಸ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕಟ್ಕೊಳ್ಳುತ್ತೆ. ಈಗ 20 years ಜರ್ನಿನಲ್ಲಿ ವಿ ಡೋಂಟ್ ಫೈಂಡ್ ಮಚ್ ಡಿಫರೆನ್ಸ್ ನಿಮ್ಮ ಲುಕ್ ಅಪಿಯರೆನ್ಸ್ ಅಲ್ಲಿ. ಈ ಸಿನಿಮಾಗಳಲ್ಲೂ ಅಷ್ಟೇ ನೀವು ಆಕ್ಟ್ ಮಾಡ್ಬೇಕಾದ್ರೆ ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ನೋ ಕಾಂಪ್ರಮೈಸ್. ನೀವು ಡೆಡಿಕೇಟ್ ಆ ಲುಕ್ ಏನ್ ಕೊಡ್ಬೇಕು ಅಭಿಮಾನಿಗಳಿಗೆ, ಆ ಸ್ಟೈಲಿಶ್ನೆಸ್ ಅನ್ಬಿಟ್ಟು ಕೊಟ್ಟೆ ಏನ್ ಬೂಸ್ಟ್ ಮಾಡುತ್ತೆ ನಿಮ್ಗೆ ಪ್ರತಿ ಬಾರಿ? ದೇವ್ರ ಆಶೀರ್ವಾದ ಇವೆ. ಐ ಆಲ್ವೇಸ್ ನನ್ನನ್ನು ನಾನು ಖುಷಿಯಾಗಿರಕ್ಕೆ ಟ್ರೈ ಮಾಡ್ತೀನಿ. ಅವಾಗ ಅದು ಬಿಟ್ರೆ ಅಂಥದ್ದೇನು ಎಕ್ಸರ್ಸೈಸ್ ಮಾಡ್ತೀನಿ, ಅದೇ ಫುಡ್, ಅದೇ ಮುದ್ದೆ, ಅದೇ ಸಾರು, ಅದೇ ತಿಂತೀನಿ. ಅದ್ ಬಿಟ್ರೆ ಏನ ಖುಷಿಯಾಗಕ್ಕೆ ಟ್ರೈ ಮಾಡಿದ್ರೆ ಆಸ್ ಎ ಹ್ಯೂಮನ್ ನನಗೂ ಒಂದೊಂದ್ಸಲಿ ಲೋ ಆಗುತ್ತೆ, ಒಂದೊಂದ್ಸಲಿ ನನಗೂ ಏನೋ ಪ್ರೆಷರ್ ಬರುತ್ತೆ. ಬಟ್ ಆ ಪ್ರೆಷರ್ ಇಂದ ಆಚೆ ಬಂದು ಯೋಚನೆ ಮಾಡ್ತೀನಿ. ಓಕೆ, ಈ ಗಣೇಶ್ ಇವತ್ತು ಹಿಂಗೆ ಯೋಚನೆ ಮಾಡ್ತಿದ್ದಾನೆ, ಇನ್ನು 5 ವರ್ಷ ಮುಂದಕ್ಕೆ ಏನ್ ಯೋಚನೆ ಮಾಡಬೇಕು, ಇಲ್ಲ ಈ ಇನ್ಸಿಡೆಂಟ್ ನಾನು 6 ತಿಂಗಳು ಮುಂದೆ ಹೋಗಿ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ನಗ್ತೀನಿ ಇದಕ್ಕೆ. ಬಿಕಾಸ್ ಪ್ರೀವಿಯಸ್ 6 ತಿಂಗಳಿಂದ ಯಾವ್ದು ಪ್ರೆಷರ್ ಅನ್ಕೊಂಡಿದ್ನೋ ಅದು ಇವತ್ತು ನೆನಪಿಸ್ಕೊಂಡ್ರೆ ನಗು ಬರ್ತಾ ಇರುತ್ತೆ. ಕಳೆದ 5 ವರ್ಷದ ಹಿಂದೆ ಗಣೇಶ್ಗೂ ಇವತ್ತು ಸೋ ಮೆನಿ ಥಿಂಗ್ಸ್ ನಾನೇ ಅನ್ಕೋತೀನಿ ಸಿಂಪಲ್ ಆಗಿ. ಸೊ ಅದೊಂದು 5-10 ನಿಮಿಷ ಪ್ರೆಷರ್ ಆದ್ರೂ ಕೂಡ ಸೈಲೆಂಟ್ ಆಗ್ಬಿಡ್ತೀನಿ. ಈಗ ನಾನು ಡ್ರೈವ್ ಹೋಗ್ತೀನಿ, ಇಲ್ಲ ಅನ್ಕೊಂಡು ನಾನು ಇರ್ತೀನಿ. ಸೊ ನನ್ನ ಸ್ನೇಹಿತರಿಗೆ ಪರ್ಸನಲಿ ಯಾವಾಗಲೂ ಹೇಳ್ತಿರ್ತೀನಿ, ಗುರು ಫಸ್ಟ್ ನಾವು ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ಸುತ್ತಮುತ್ತ ಎಲ್ಲರನ್ನೂ ಚೆನ್ನಾಗಿಟ್ಟಿರ್ಬೋದು. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಹೋದ್ರೆ ಸೊ ಎವ್ರಿಬಡಿ ವಿಲ್ ಬಿ ಹ್ಯಾಪಿ ಅಂತ. ಈಗ ನನಗೇನಾದ್ರೂ ಕಷ್ಟ ಆಯಿತು ಅಂದ್ರೆ ಖಂಡಿತ ಸಿಕ್ಕಿದ್ರೆ ಇಷ್ಟ ಆಗುತ್ತೆ, ಕಷ್ಟ ಆಗ್ತಿದೆಯಲ್ಲ ಅಂತ. ಸೊ ನಾನು ಖುಷಿಯಾಗಿದ್ರೆ ಆಕೆ ಖುಷಿ ಪಟ್ಟಾಗ ಆದಷ್ಟು ಖುಷಿಯಾಗಿ ಟ್ರೈ ಮಾಡೋದು. ಡೈರೆಕ್ಟರ್ ಸರ್